ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಟ್ಟ, ಈ ಡಬ್ಬಾ ಬಿಸ್ನೆಸ್ ಅಂದ್ರೆ ಏನ್ ಪುಟ್ಟ? ಡಬ್ಬಾ ಬಿಸ್ನೆಸ್ ಅಂದ್ರೆ ನಮ್ಮ ಕೈಲಿ ಎಷ್ಟು ಜನಕ್ಕೆ ಅಡುಗೆ ಮಾಡ್ಕೊಡಕ್ಕಾಗತ್ತೋ ಅಷ್ಟು ಜನಕ್ಕೆ ಅಡುಗೆ ಮಾಡೋದು. ಈಗ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ, ಹೋಟೆಲ್ ಊಟನೂ ಇಡ್ಸಲ್ಲ ಅನ್ನೋಂಥವ್ರು ಕೇಟ್ರಿಂಗ್ನ ಗೊತ್ತು ಮಾಡಿಕೊಂಡು ದಿನ ಊಟ ತರಿಸ್ಕೊಳ್ತಾರಲ್ಲ, ಹಾಗೆ ಸಿಂಪಲಾಗಿ ಹೇಳಬೇಕು ಅಂದರೆ ನೀವು ನನಗೆ ಸಮರ್ಥ್ಗೆ ಬಾಕ್ಸ್ ರೆಡಿ ಮಾಡಿಕೊಡ್ತೀರಲ್ಲ, ಆ ಥರ ಒಂದಷ್ಟು ಜನಕ್ಕೆ ಬಾಕ್ಸ್ ರೆಡಿ ಮಾಡಿಕೊಡೋದು. ಅವ್ರು ನಮಗೆ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ. ಓಹೋ, ಹಾಗೆಲ್ಲ ಇದೆಯಾ? ಹ್ಞೂ ಮಾ. ಆದರೆ ಯಾಕೆ ಕೇಳ್ತಿದ್ದೀರಾ? ನಿಮಗೂ ಮಾಡಬೇಕು ಅನ್ನಿಸ್ತಿದ್ಯಾ? ಅದು ಹಾಗಲ್ಲ ಪುಟ್ಟ. ಸಂಧ್ಯಾ ದುಡ್ಡು ಕೇಳಿದಾಗ ನನ್ಗೊಂಥರ ಅನ್ನಿಸ್ತು, ನಾನು ದುಡಿಬೋದಾಗಿತ್ತಲ್ಲ ಅಂತ ಅನ್ನಿಸ್ತು. ಪಾಪು, ನೀನು ಈಗ ತಾನೇ ಮದುವೆ ಆಗಿದ್ದೀರಾ, ನಿಮಗೂ ನಿಮ್ಮದೇ ಖರ್ಚಿರುತ್ತೆ. ಜೊತೆಗೆ ನಿಮ್ಮ ಭವಿಷ್ಯಕ್ಕೆ ನೀವು ಕೂಡಿಡ್ಬೇಕಲ್ವಾ? ನಿಮ್ಮ ಮೇಲೆ ನಾನು ಒತ್ತಡ ಹೇರೋದು ತಪ್ಪಾಗತ್ತೆ. ಅಮ್ಮ, ನೀವು ಹೇಳ್ತಾ ಇರೋದು ತಪ್ಪು ಅಂತ ನಾನು ಹೇಳಲ್ಲ. ಹಾಗಂತ ನಾವು ನಮ್ಮ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಸಮರ್ಥು ಸಂಧ್ಯಂಗೆ ಅಣ್ಣ, ಅವನು ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು, ತಗೋತಾನೆ. ಆದರೆ ನೀವು ಈ ಕಾರಣಕ್ಕೆ ದುಡಿತೀನಿ ಅಂತ ಹೇಳಿದ್ರೆ ನಾವ್ಯಾರೂ ಇದಕ್ಕೆ ಒಪ್ಪಲ್ಲ ಅಮ್ಮ. ಆದರೂ ಪುಟ್ಟ, ನೀವು ನಿಮ್ಮ ಮಕ್ಕಳು ಅವ್ರು ಓದು ಅಂತ ಒಂದು ಹಂತಕ್ಕೆ ಬರೋವರೆಗೂ ಈ ರೀತಿ ಸಹಾಯ ಕೇಳೋದು ಸರಿ ಬರೋದಿಲ್ಲ. ಯಾಕೆ ಹಾಗೆ ಅನ್ಕೊಳ್ತೀರಾ? ಒಂದು ಕುಟುಂಬ ಅಂದಮೇಲೆ ಎಲ್ಲ ವಿಷಯದಲ್ಲೂ ಒಬ್ರಿಗೊಬ್ರು ಆಗ್ಬೇಕಲ್ವಮ್ಮ. ನಿಮಗೆ ಈ ಬಿಸ್ನೆಸ್ ಮಾಡೋದ್ರಿಂದ ಖುಷಿ ಸಿಗತ್ತೆ ಅನ್ನೋ ಹಾಗಿದ್ರೆ ಮಾಡಿ. ಆದರೆ ದುಡಿಯೋಕ್ಕೋಸ್ಕರ ಮಾಡ್ತೀನಿ ಅನ್ನೋದಾದ್ರೆ ಸಮರ್ಥ ಆಗಲಿ ತಾತ ಆಗಲಿ ಒಪ್ಪಲ್ಲಮ್ಮ, ನಾನು ಒಪ್ಪಲ್ಲಮ್ಮ. ಏನೇ ಮಾಡಿದ್ರು ನೀವು ಖುಷಿಯಾಗಿರ್ಬೇಕಷ್ಟೆ. ನಾನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಏಕೆಂದರೆ ನನಗೆ ಮನೆ ಮಟ್ಟಿಗೆ ಮಾತ್ರ ಅಡುಗೆ ಮಾಡೋಕ್ಕೆ ಬರೋದಷ್ಟೇ. ಅಷ್ಟೆಲ್ಲ ಜನಕ್ಕೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಹೀಗೆ ಮನೇಲೇ ಇದ್ಕೊಂಡು ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಯೋಚನೆ ಮಾಡೋಣ. ಮದುವೆ ಆದಾಗ್ಲಿಂದಲೂ ಸಂಧ್ಯಾ ಒಂದಲ್ಲ ಒಂದು ಸಮಸ್ಯೆನ ಎದುರಿಸ್ತಾನೆ ಇದ್ದಾಳೆ. ಆದರೆ ಅಮ್ಮನಾಗಿ ಅವಳಿಗೆ ಸಹಾಯ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾನೆ ಇರಲಿಲ್ಲ. ಈಗಲಾದರೂ ಅವಳ ಕಷ್ಟಕ್ಕೆ ನಾನು ಆಗಬೇಕು. ಏನಾದರೂ ಒಂದು ದಾರಿ ತೋರ್ಸಪ್ಪ ದೇವ್ರೆ. ಹಲೋ ಪುಟ್ಟಿ, ಈಗ ತಾನೇ ನಿನ್ನ ಬಗ್ಗೆನೇ ದುಡ್ಡು ಅರೇಂಜ್ ಮಾಡಿದ್ಯಾ? ಇನ್ನೂ ಇಲ್ಲ ಪುಟ್ಟಿ. ಅಷ್ಟೆಲ್ಲ ಹಣನ ಹೇಗೆ ಹೊಂದಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಮಗಳ ಮೇಲೆ ಪ್ರೀತಿ ಇದ್ದಿದ್ರೆ ಹೇಗೆ ಹೊಂದಿಸ್ತಿದ್ದೆ? ಹಾಗೆಲ್ಲ ಹೇಳ್ಬೇಡ ಪುಟ್ಟಿ. ಅಳಿಯಂದ್ರ ಜೈಲ್ಗೆ ಹೋಗ್ಬಿಡ್ತಾರೆ ಅಂತ ನೀನು ಹೇಳ್ದಾಗ್ಲಿಂದ ನನಗೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ? ಸರಿಯಾಗಿ ನಿದ್ದೆನೂ ಬರ್ತಾ ಇಲ್ಲ. ನಿಂದೆ ಯೋಚನೆ ಆಗೋಗಿದೆ. ನೀ ನಂದೇ ಯೋಚನೆ ಮಾಡ್ತಿರು. ಇಲ್ಲಿ ಪೊಲೀಸವ್ರು ಬಂದು ನನ್ನ ಗಂಡನ ಹೇಳ್ಕೊಂಡು ಹೋಗ್ತಾರೆ. ಅಲ್ಲ ಪುಟ್ಟಿ, ನನ್ನ ಹತ್ರ ಅಷ್ಟು ದುಡ್ಡು ಹೇಗೆ ಬರಬೇಕು, ಯಾರ ಹತ್ರ ಕೇಳಬೇಕು ಅಂತೆಲ್ಲ ರಾಗ ಎಳಿಬೇಡ. ನಿನಗೆ ನಿನ್ನ ಅಳಿಯ ಜೈಲಿಗೆ ಹೋಗ್ಬಾರ್ದು, ನಿನ್ನ ಮಗಳು ಕಣ್ಣೀರು ಹಾಕಬಾರ್ದು ಅಂತಿದ್ರೆ ಸಹಾಯ ಮಾಡು. ನಾನು ಈ ಸಲ ಫೋನ್ ಮಾಡ್ತಿದ್ದೀನಿ ಅಂದರೆ ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ನಿನ್ಗೆ ಅರ್ಥ ಆಗಿರ್ಬೇಕಲ್ವಾ? ಗೊತ್ತು ಪುಟ್ಟಿ, ಆದರೂ ಅಂತ ಗಿಟಾರ್ ನುಡಿಸ್ಬೇಡ. ಬೇಗ ದುಡ್ಡು ಅರೇಂಜ್ ಮಾಡು. ದೇವ್ರೆ, ಹೇಗಾದರೂ ಮಾಡಿ ಈ ಪ್ಲಾನ್ ವರ್ಕ್ ಆಗೋ ಹಾಗೆ ಮಾಡು ಪ್ಲೀಸ್. ಈ ಸಂಬಂಧ ಏನಾಗುತ್ತೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ನಮಗೆ ಕನ್ಫರ್ಮ್ ಆದಮೇಲೆ ಹೇಳಿದ್ರಾಯ್ತು. ರೀ, ಏನು ಅತ್ತೆ ಇಷ್ಟೊತ್ತಲ್ಲಿ ಬಂದಿದ್ರಲ್ಲ? ಪೂರ್ಣಿ ನನಗೆ ಕೇಳಿದ್ಲು, ಆದರೆ ನಾನು ಸಮಯ ಬಂದಾಗ ಹೇಳ್ತೀನಿ ಅಂದ್ಬಿಟ್ಟೆ. ಈಗ ಅವ್ರ ಮನೆಗೆ ಬೇರೆ ಹೋಗ್ತಿದ್ದೀವಿ. ಈ ವಿಷಯ ಬೇರೆಯವರಿಂದ ಗೊತ್ತಾದರೆ ನಾನು ಅವಳಿಂದ ಮುಚ್ಚಿಟ್ಟೆ ಅಂತ ಅವಳಿಗೆ ಹರ್ಟ್ ಆಗುತ್ತೆ. ಹಾಗಾಗೋದು ಬೇಡ. ಏನ್ರಿ ಇಷ್ಟು ಬೇಗ ರೆಡಿ ಆಗಿದ್ದೀರಾ? ಅಷ್ಟೊಂದು ಕೆಲಸನಾ? ಆಫೀಸಿಗೆಲ್ಲ ಪೂರ್ಣಿ. ಮತ್ತೆ ಪೂರ್ಣಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನೆನ್ನೆ ಚಿಕ್ಕಮ್ಮ ರೂಮಿಗೆ ಬಂದು ಹೋದಾದ್ಮೇಲೆ ಏನು ವಿಷಯ ಅಂತ ಕೇಳಿದೆ.
ಸಮಯ ಬಂದಾಗ ಹೇಳ್ತೀನಿ ಅಂದಿದ್ದೆ. ನಿನ್ನ ಹತ್ರ ಇಷ್ಟು ದಿನದಲ್ಲಿ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ನಾನು. ಈ ವಿಷಯನೂ ಮುಚ್ಚಿಡಕ್ಕೆ ನನಗಿಷ್ಟ ಇಲ್ಲ. ಅಂದರೆ ಪೂರ್ಣಿಗೆ ದೀಪಿಕಾ ವಿಷಯ ಹೇಳ್ತಿದ್ದಾನ ಅಭಿ? ಏನು ವಿಷಯ ರೀ? ಅಭಿ ಹೊರಡೋಣವಾ? ಬಂದೆ ಚಿಕ್ಕಮ್ಮ, ಒಂದು ನಿಮಿಷ. ಪೂರ್ಣಿ, ನಮ್ಮ ಅಭಿ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಅರೆ ಹೌದಾ? ಯಾರವಳು? ಬೆಂಗಳೂರವಳೇನಾ? ಹೇಗಿದ್ದಾಳೆ? ಪೂರ್ತಿ ಡೀಟೇಲ್ಸು ನಮಗೂ ಗೊತ್ತಿಲ್ಲ. ಆ ಹುಡುಗಿ ಮನೆಯವರು ನಮ್ಮನ್ನ ತಿಂಡಿಗೆ ಕರೆದಿದ್ದಾರೆ. ಸಣ್ಣದಾಗಿ ಮಾತುಕತೆ ಮಾಡ್ದಂಗೆ ಆಗತ್ತೆ ಅಂತ ನಾನು ಚಿಕ್ಕಮ್ಮ ಅಲ್ಲಿಗೆ ಹೋಗ್ತಿದ್ದೀವಿ. ಅಷ್ಟೆಲ್ಲ ಹೇಳಿದ್ದೀನಿ, ಯಾರಿಗೂ ಹೇಳಬೇಡ ಅಂತ. ಹೆಂಡತಿ ಮುಂದೆ ಏನು ಮುಚ್ಚಿಡಲ್ಲ ಇನ್ನು. ಛೇ, ಏನ್ರಿ ನೀವು ಮೊದಲೇ ಹೇಳೋದಲ್ವಾ? ನಾನು ಮಾವನು ನಿಮ್ಮ ಜೊತೆ ಬರ್ತಿದ್ವಿ. ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಪೂರ್ಣಿ. ನಾವೀಗ ಬರ್ತೇವೆ. ಬನ್ನಿ ಚಿಕ್ಕಮ್ಮ. ನೀನು ಹೋಗಿರು, ನಾನು ಬಂದೆ. ಇಷ್ಟು ದಿನ ಮಕ್ಕಳೇ ಓಡಾಡ್ತಿದ್ರು. ಈಗ ನಮಗೂ ವಿಷಯ ಗೊತ್ತಾಗಿದೆ. ಆದರೆ ಅವ್ರ ಫ್ಯಾಮಿಲಿಯವ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗೋವರೆಗೂ ಯಾರಿಗೂ ಹೇಳಬಾರ್ದು ಅಂತ ನಾನೇ ಅಭಿ ಹತ್ರ ಹೇಳಿದ್ದೆ. ಆದರೂ ಅತ್ತೆ, ಭಾವನ್ಗೆ ಅವ್ರದ್ದೇ ಆದ 108 ಇರುತ್ತೆ ಪೂರ್ಣಿ. ಅದ್ರ ಮಧ್ಯೆ ಇದೆಲ್ಲ ಯಾಕೆ? ಸಮಯ ಬಂದಾಗ ನಾನೇ ಅವರನ್ನು ಕೂರಿಸ್ಕೊಂಡು ಹೇಳ್ತೀನಿ. ಓಕೆನಾ? ಅವಿ ಒಪ್ಪಿದ್ದಾನೆ, ಹೋಗಿ ಬರ್ತಾ ಇದ್ದೀವಿ. ಎಲ್ಲ ಸರಿಯಾಗುತ್ತೆ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಮಾವ, ಮಾತ್ರೆ ತಗೊಳ್ಳಿ. ಕೆಫೆಗೆ ಹೋಗಿ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ. ಅವರಿಬ್ರು ಹೊರಡ್ತಾ ಇದ್ದಾರೆ ಮಾವ. ನಿನ್ನ ಹತ್ರ ಬೀಗರ ವಿಷಯ ಮಾತಾಡಬೇಕು ಅಂತ ಮೊನ್ನೆಯಿಂದ ಅನ್ಕೋತಾ ಇದ್ದೆ. ಆಗ್ತಾನೇ ಇಲ್ಲ. ಫೋನ್ಗೆ ಮಾಡಿದ್ಯಾ? ಹೇಗಿದ್ದಾರಂತೆ? ಶಿವರಾತ್ರಿ ಪೂಜೆಗೆ ಕರೆದ್ರು ಬರಲಿಲ್ಲ. ಜ್ವರ ಬಂದಿತ್ತಂತೆ ಮಾವ. ಹಬ್ಬಕ್ಕೆ ಬಂದರೆ ಬೇರೆಯವ್ರಿಗೂ ಹರಡತ್ತೆ, ಅದಕ್ಕೆ ಬರಲ್ಲ ಅಂದರು. ಕೇಶವ ಜೊತೆಯಲ್ಲಿದ್ದಾನಲ್ಲ, ಈಗ ಹುಷಾರಾಗಿದ್ದಾರೆ. ನಾನು ಫೋನ್ ಮಾಡಿದೆ, ತಗೊಳ್ಳಿಲ್ಲ. ಆಮೇಲೆ ಅವರೂ ಫೋನ್ ಮಾಡಲಿಲ್ಲ. ಮಾಡಬಾರ್ದು ಅಂತಲ್ಲ, ಮರ್ತಿರ್ತಾರೆ. ನಿಮಗೆ ಗೊತ್ತಲ್ಲ ಮಾವ ಅವ್ರ ಕಾಯಿಲೆ ಬಗ್ಗೆ. ಅವ್ರು ಹುಷಾರಾಗಲಿ, ಆಮೇಲೆ ಒಂದು ದಿವಸ ನಾವೆಲ್ಲ ಅವ್ರ ಮನೆಗೆ ಹೋಗಿ ಬರೋಣ. ಆಯಿತು ಮಾವ, ನಾನೇ ಹೇಳೋಣ ಅಂತಿದ್ದೆ. ಬಾಸು, ಕೆಳಗಡೆ ಹೋಗಿರ್ತೀನಿ. ಏನು ಮಾವ, ಖರ್ಚೀಫಾ? ಏನಿಲ್ಲ, ನಾನೇ ತಗೋತೀನಿ ಬಿಡು. ಹೇಳು. ವೀಕೆಂಡ್ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡ. ಡಬ್ಬಿ ಸರ್ವಿಸ್ ಬಗ್ಗೆ ಕೇಳಿದ್ನಲ್ಲ, ನಿಮ್ಮ ಅಮ್ಮನ ಹತ್ರ ಮಾತಾಡ್ದ? ಓ ಅದಾ? ಅಮ್ಮ ಇದನ್ನೆಲ್ಲ ಯಾವತ್ತೂ ಮಾಡಿಲ್ಲ ಕಣೋ. ಪ್ಲೀಸ್ ಸಮರ್ಥ್, ಆ್ಯಕ್ಚುಲಿ ನನ್ನ ಜೊತೆ 5 ಜನ ಸೇರ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಬೇಕಾಗುತ್ತೆ. ಹೇಗಾದರೂ ಮಾಡಿ ಒಪ್ಸು, ತುಂಬ ಹೆಲ್ಪ್ ಆಗುತ್ತೆ. ಸರಿ ಮಧುಸೂದನ್, ನಾನೊಂದ್ಸಲ ಮಾತಾಡ್ತೇನೆ. ಗಾಡ್, ಆಸಾಮಿ ಏನು ತಲೆ ತಿಂತಾನೆ. ಡಬ್ಬಿ ಬಿಸ್ನೆಸ್ ವಿಷಯನ ಸಮರ್? ಹ್ಞೂ ಬಾಸು, ಬಿಡ್ತಾನೆ ಇಲ್ಲ. ಆಸಾಮಿ ತಲೆ ತಿಂತಾ ಇದ್ದಾನೆ. ಅಮ್ಮ, ಈ ವಿಷಯದಲ್ಲಿ ನೀವೇನು ನಿರ್ಧಾರ ತಗೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನೀವೇನೇ ನಿರ್ಧಾರ ತಗೊಂಡ್ರು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಅಲ್ವಾ ಸಮರ್ಥ್? ಹೊರಡೋಣವಾ? ದಂಡ್ಪಿಂಡ ಟ್ಯಾಕ್ಸಿಗೆ ಹೇಳಿದೀಯನಾ? ಹಾಂ ತಾತ, ಇನ್ನೇನು ಬಂದ್ಬಿಡುತ್ತೆ. ಹಾಂ ಸರಿ. ನೋಡೋ ತುಳಸಿ, ಬೀಗ ಸರಿಯಾಗಿ ಹಾಕೊಂಡು ಬಾ. ಇನ್ನೂ ಲೋಟ ಕೈಯಲ್ಲೇ ಇಟ್ಕೊಂಡಿದ್ಯಾ? ಹೋಗು, ಈ ಕೆಲಸ ಮುಗಿಯೋದೇ ಇಲ್ಲ. ಬನ್ನಿ ತಾಯ, ಬನ್ನಿ ನಿಧಾನ. ಒಡೆಯ, ಇಲ್ಲಿ ಯಾಕೆ ನಾನು ಕರ್ಕೊಂಬಂದ್ರಿ? ಇದು ನಮ್ಮ ಕೆಫೆ. ನಿಮ್ಮ ಹತ್ರ ದಿನ ಫ್ರೆಶ್ ತರಕಾರಿ ತೊಗೊಂಬರ್ತೀವಲ್ಲ, ಅದು ಇಲ್ಲಿಗೇನೆ. ಓ ತಾಯವ್ವ, ಬನ್ನಿ ಬನ್ನಿ. ತರಕಾರಿ ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಕಣಪ್ಪ. ಒಡೆಯ, ಅದು ಯಾವ ಗಳಿಗೆಯಲ್ಲಿ ಅಂಗಡಿ ಹಾಕ್ಕೊಟ್ರೋ ಏನೋ, ಇಂಥ ದಿನ ವ್ಯಾಪಾರ ಇಲ್ಲ ಅನ್ನಂಗಿಲ್ಲ. ಎಲ್ಲ ನಿಮ್ಮ ಒಳ್ಳೆತನ ತಾಯವ್ವ. ಸದಾ ಇದು ತಗೋ.
ಇದರಲ್ಲಿ ಉಪ್ಪಿನಕಾಯಿ ಬಾಟ್ಲಿ ಇದೆ, ಎಲ್ಲದನ್ನು ಡಿಸ್ಪ್ಲೇಗೆ ಹಾಕು. ಕೂತ್ಕೊಳ್ಳಿ. ರಮೇಶ್, ವೆಲ್ಕಮ್ ಡ್ರಿಂಕ್ ತಗೋ. ಏನು ಸ್ಪೆಷಲು ಸರ್? ನಮ್ಮ ಕೆಫೆಯಲ್ಲಿ ಇದನ್ನೆಲ್ಲ ಮಾರಾಟ ಮಾಡೋದ? ಮಾರಾಟ ಅನ್ನೋದಕ್ಕಿಂತ ಪ್ರಮೋಷನ್ ಅನ್ಕೋ. ತಾಯವ್ವ ಈಗ ತರಕಾರಿ ಮಾರೋದ್ರ ಜೊತೆಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಹೋಮ್ ಮೇಡ್ ವ್ಯಾಪಾರ ಶುರು ಮಾಡಿದ್ದಾರೆ. ಈ ಉಪ್ಪಿನಕಾಯಿನೂ ಅವರೇ ಮಾಡಿದ್ದು. ಟೇಸ್ಟ್ ನೋಡಿ ನನಗೂ ಇಷ್ಟ ಆಯಿತು. ಇದನ್ನು ನಮ್ಮ ಕೆಫೆಯಲ್ಲಿಟ್ಟು ಮಾರಾಟ ಮಾಡಿದ್ರೆ ಅದರಿಂದ ಬರೋ ದುಡ್ಡಿಂದ ಅವ್ರಿಗೂ ಹೆಲ್ಪ್ ಆಗುತ್ತಲ್ವಾ? ಒಡೆಯ, ಈಗಾಗಲೇ ನೀವು ಮಾಡಿರೋ ಉಪಕಾರನೇ ಬೇಕಾದಷ್ಟಿದೆ. ನೋಡಿ ತಾಯವ್ವ, ಮಧ್ಯಾಹ್ನ ಮನೆಗೆ ಹೋಗಿ ಇದೆಲ್ಲ ಮಾಡ್ತೀರಾ. ಅದು ಅಲ್ಲದೆ ನೀವು ಮೊಮ್ಮಕ್ಕಳನ್ನ ಓದಿಸ್ತಾ ಇದ್ದೀರಾ. ನಮ್ಮ ಕೆಫೆಯಲ್ಲಿಟ್ಟು ಇದನ್ನೆಲ್ಲ ಮಾರಾಟ ಮಾಡೋದ್ರಿಂದ ನಮಗೇನು ನಷ್ಟ ಇಲ್ಲ. ಇಲ್ಲಿಗೆ ಬರೋ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಉಪ್ಪಿನಕಾಯಿ ಸಿಕ್ದಾಗುತ್ತೆ. ಇದು ಯಾವ ಸಹಾಯನೂ ಅಲ್ಲ, ನೀವು ಮಾಡ್ತಿರೋ ಕೆಲಸಕ್ಕೆ ನಾನು ಕೊಡೋ ಗೌರವ. ತಗೊಳ್ತಾರೆ ಪಾನಕ. ಇದೆಲ್ಲ ಯಾಕೆ ಒಡೆಯ? ನೀವು ಮೊದಲನೇ ಸಲ ನಮ್ಮ ಕೆಫೆಗೆ ಬಂದಿದ್ದೀರಾ, ತಗೊಳ್ಳಿ. ತಿಂಡಿನೂ ತಿಂದೇ ಹೋಗಬೇಕು. ಸದಾ ಅವ್ರದ್ದು ತಿಂಡಿ ಆದಮೇಲೆ ಅವರನ್ನು ಮಾರ್ಕೆಟಿಗೆ ಡ್ರಾಪ್ ಮಾಡೋ ವ್ಯವಸ್ಥೆ ಮಾಡು. ಆಯ್ತು ಸರ್. ಆಮೇಲೆ ಸದಾ ಮಧ್ಯಾಹ್ನ ತುಳಸಿ ಮನೆಯವರೆಲ್ಲ ಇವತ್ತು ಲಂಚಿಗೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಿದೆ? ಎಲ್ಲ ರೆಡಿ ಇದೆ ಸರ್. ಮೆನುನಲ್ಲಿ ಇವತ್ತಿನ ಡಿಶಸ್ ಎಲ್ಲ ಹೈಲೈಟ್ ಮಾಡಿದ್ದೇವೆ. ಗುಡ್. ಅವ್ರಿಗೆಲ್ಲ ಇಷ್ಟ ಆದರೆ ಅಷ್ಟೇ ಸಾಕು. ತುಳಸಿ ಮೇಡಮ್ ಮನೆಯವರೆಲ್ಲ ಬರ್ತಾರೆ ಅಂತ ಎಷ್ಟು ಖುಷಿಯಾಗಿದ್ದಾರೆ. ಏನಾಯ್ತು ಸಂಧ್ಯಾ? ಯಾವಾಗಲೇ ಏನಾದರೂ ಟೆನ್ಷನಲ್ಲೇ ಇರ್ತಿಲ್ಲ. ಯಾರಿಗೆ ಫೋನ್ ಮಾಡಿದ್ದೆ? ಅಮ್ಮಂಗೆ. ನಿನ್ನೆಯಿಂದ ಬರೀ ಅಮ್ಮಂಗೆ ಕಾಲ್ ಮಾಡ್ತಿದ್ಯಲ್ಲ, ಏನು ವಿಷಯ? ಅದೇನೋ ಮಾಸ್ಟರ್ ಪ್ಲಾನ್ ಅಂತ ಬೇರೆ ಹೇಳ್ತಿದ್ದೆ. ಅವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಅಮ್ಮನ ಹತ್ರ ದುಡ್ಡು ಕೇಳಿದ್ರೆ ಏನಾಗುತ್ತೆ ನೋಡೋಣ ಅಂತ ಒಂದು ಟ್ರಯಲ್ ನೋಡಿದೆ. ತಂದು ಕೊಟ್ಲಲ್ಲ, ಗೊತ್ತಾಯ್ತು ನಮ್ಮ ATM ಎಲ್ಲಿದೆ ಅಂತ. ಅಂದ್ರೆ ಏನಾದ್ರೂ ಸೀರಿಯಸ್ ರೀಸನ್ ಇಟ್ಕೊಂಡು ಅಮ್ಮನ ಹತ್ರ ದುಡ್ಡು ಕೇಳಿದ್ರೆ ಖಂಡಿತ ಕೊಡ್ತಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಅದಕ್ಕೆ 3 ಲಕ್ಷ ಕೇಳಿದೆ. $3 ಲಕ್ಷನಾ? ಅಷ್ಟೊಂದು ದುಡ್ಡು ಎಲ್ಲೇ ಬರುತ್ತೆ ನಿಮ್ಮ ಅಮ್ಮನ ಹತ್ರ? ಒಂದೆರಡಲ್ಲ, 10 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ತಾತ ನನ್ನ ಹೆಸರಲ್ಲಿ. ಆದ್ರೆ ತಾತನ ಹತ್ರ ದುಡ್ಡು ಬಿಚ್ಚಿಸೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಲ್ವಾ? ಅದಕ್ಕೆ ಅಮ್ಮನ ಮೂಲಕ ದುಡ್ಡು ಬಿಚ್ಚಿಸ್ತಿದ್ದೀನಿ. ಮೈ ಗಾಡ್, ಇದು ಪಕ್ಕಾ ಮಾಸ್ಟರ್ ಪ್ಲಾನ್ ಸಂಧ್ಯಾ. ನೀನ್ ಎಲ್ಲೋ ಇರ್ಬೇಕಿತ್ತು ಕಣೆ. ಎಲ್ಲೋ ಇರ್ಬೇಕಿತ್ತು, ಆದ್ರೆ ಏನ್ ಮಾಡ್ಲಿ, ನನ್ ಕರ್ಮ ನಿಮ್ ಮನೆಗ್ ಬಂದು ಸೇರ್ಕೊಂಡಿದ್ದೀನಿ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪನಾದ್ರೂ ನಿಮ್ ಬುದ್ಧಿ ಕಲಿದೇ ಇರಕ್ಕಾಗತ್ತಾ? ಅದಿರ್ಲಿ ಸಂಧ್ಯಾ, ಅಷ್ಟೊಂದು ದುಡ್ಡು ತಗೊಂಡು ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ರಿ ಹಾಗಂದ್ರೆ, ನಿಮ್ ಸಂಬಳದಲ್ಲಂತೂ ನನಗೆ ಬಿಡಿಗಾಸು ಸಿಗಲ್ಲ. ಎಲ್ಲ ನಿಮ್ಮ ಅಪ್ಪನೇ ಕಿತ್ಕೊಳ್ತಾರೆ. ಎಷ್ಟೋ ಖರ್ಚುಗಳಿರುತ್ತೆ, ಎಲ್ಲ ಬಾಯ್ಬಿಟ್ಟು ಹೇಳಕ್ಕಾಗತ್ತಾ? 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ವಿಷಯ ಹೀಗಿದೆ. ಯಾಕೆ ತಾತ ಹಾಕಿ ಕೊಡ್ತಾ ಇದ್ದೀರಾ? ಏನಿಲ್ಲ, ಗ್ರಾನೈಟು ತಡ್ಕೊಳ್ಳುತ್ತೋ ಇಲ್ವೋ ಅಂತ ನೋಡಿದೆ. ಭೂಕಂಪ ತಡೆಯುತ್ತಾ? ನಿಮ್ಮನ್ನೇ ತಡೆದಿದೆ ಅಂತಂದ್ರೆ ಭೂಕಂಪಕ್ಕೂ ಏನಾಗಲ್ಲ ಬಿಡಿ. ಸೈಲೆಂಟ್ ಅಂತೆ, ಸೈಲೆಂಟು. ನೆಗೆದು ಬಿತ್ತು. ದತ್ತ ಯಾವತ್ತಿದ್ರೂ ದತ್ತಾನೆ, ಮನೇಲೂ ದತ್ತಾನೆ, ಎಲ್ಲಿ ಹೋದ್ರೂ ದತ್ತಾನೆ, ಅಷ್ಟೇ. ಅದೇ ಸಮಸ್ಯೆ ಆಗಿರೋದು. ನಾನಾಗಿರೋದು ಹೇಗೋ ಸಮಸ್ಯೆ ಆಗುತ್ತೆ.
ಆ ಚಪ್ಪಲಿ ಕಳ್ಳ ಕೆಫೆ ಕರೆದ ಅಂತ ಕುಣ್ಕೊಂಡು ಬಂದ್ಬಿಟ್ಟೆ ಅಂತ ಅನ್ಕೊಂಡಿದ್ದೀಯ ನೀನು? ಈ ದತ್ತನ ತಲೆ ಒಳಗೆ ಯಾವಾಗಲೂ ಏನಾದರೂ ಒಂದು ಲೆಕ್ಕಾಚಾರ ಓಡ್ತಾನೆ ಇರುತ್ತೆ. ಅದೇನೋ ದೊಡ್ಡ ಮನುಷ್ಯ ಅಂತ ಬಿಲ್ಡಪ್ ತಗೋತಾನಲ್ಲ, ಜೊತೆಗೆ ಹೋದ ಕಡೆನೆಲ್ಲ ಜನ ಸೆಲ್ಫಿ ಅಂತ ಮುತ್ಕೋತಾರಲ್ಲ, ಅದೇನು ಬಿಸ್ನೆಸ್ ಮಾಡ್ತಾ ಇದ್ದಾನೋ ನೋಡೇ ಬಿಡೋಣ ಅಂತ ಬಂದಿದ್ದೀನಿ. ಅಂದ್ರೆ ಹಾಳಾದ ಮನುಷ್ಯ ಎಲ್ಲ ಕೇಳಿಸ್ಕೊಂಡ್ಬಿಟ್ನ. ಎಂತ ಕೆಲಸ ಆಗೋಯ್ತು? ಗೊತ್ತಿತ್ತು ನನಗೆ, ಗೊತ್ತಿತ್ತು. ನನ್ನ ಮುಂದೆನೆ ಇಷ್ಟಿಷ್ಟುದ್ದ ನಾಲ್ಗೆ ಮಾಡಿ ಮಾತಾಡೋ ನೀನು ನನ್ನ ಹಿಂದೆ ಏನೆಲ್ಲ ಸ್ಕೆಚ್ ಹಾಕಿರ್ತೀಯ? ಅಪ್ಪ, ನೀವ್ಯಾವ ಗುರು ಹತ್ರ ಬಂದ್ರಿ? ನಾನು ಬರಬೇಕು ಅಂತ ಇರ್ಲಿಲ್ಲಪ್ಪ. ಆದ್ರೆ ಏನು ಮಾಡೋದು, ದುಡ್ಡಿನ ವಿಷಯ ಮಾತಾಡಿದ್ರೆ ಸಾಕು, ಅದೇ ಬಂದು ನನ್ನ ಕಿವಿಗೆ ಬೀಳತ್ತೆ ಅಲ್ವಾ? ನಿನ್ನ ಹೆಂಡತಿಗೆ ಯಾವತ್ತಾದ್ರೂ ಸಮಾಧಾನ ಅನ್ನೋದಿದೆಯೇನ? ಸಮಾಧಾನ ಯಾಕಾಗತ್ತೆ? ನನ್ ಗಂಡ ಕಷ್ಟಪಟ್ಟು ದುಡ್ಡನ್ನೆಲ್ಲ ನೀವು ಬಾಚ್ಕೊಳ್ತೀರಾ. ಕೆಲಸ ಮಾಡ್ತಿದ್ರು ಒಂದೊಂದ್ ಖರ್ಚಿಗೂ ಕೈ ಚಾಚ್ಬೇಕು ಅಂದ್ರೆ ಇರಿಟೇಟ್ ಆಗಲ್ವಾ? ತಗೊಳಪ್ಪ, ಖರ್ಚಂತೆ. ದಿನಕ್ಕೆ 3 ಹೊತ್ತು ಈ ಮನೆಯಲ್ಲಿ ಬಿಟ್ಟಿ ಕೂಡ ಹಾಕಲ್ವಾ ನಿನಗೆ? ಒಂದು ಜೊತೆ ನನ್ನ ಕಣ್ಣು ತಪ್ಪಿಸಿ ಹೊಸ ಬಟ್ಟೆ ತಗೋತೀಯ, ಇನ್ನೇನಮ್ಮ ಖರ್ಚಿರುತ್ತೆ ನಿನಗೆ? 100 ರೂಪಾಯಿ ಕೊಟ್ಟು ಬೇಕಾಗಿದ್ದನ್ನೆಲ್ಲ ತಗೋ ಅಂದ್ರೆ ಒಂದ್ ಚಿಪ್ಪು ಬರಲ್ಲ ಈಗಿನ ಕಾಲದಲ್ಲಿ 100 ರೂಪಾಯಿಗೆ. ಸರಿ ಬಿಡು, ಇನ್ಮೇಲೆ ಅದನ್ನೂ ಕೊಡಲ್ಲ, ಕೇಳಬೇಡ. ಒಂದು ಬಿಟ್ಲು ಹೇಳೋದಿಕ್ಕೆ. ಪ್ರಸಾದಿ, ನೀನು ಇವಳನ್ನ ಸರಿಯಾಗಿ ಹದ್ದು ಬಸ್ಸಲ್ಲಿ ಇಟ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಪ್ಪ, ನಾನೇನ್ ಮಾಡಿದೆ? ನೀನ್ ಏನೂ ಮಾಡಿಲ್ಲಪ್ಪ, ಅದೇ ಪ್ರಾಬ್ಲಮ್. ಹೆಂಡತಿನ ಹದ್ದು ಬಸ್ಸಲ್ಲಿ ಇಟ್ಕೊಳ್ಳೋ ಅಂದ್ರೆ ನೀನೇ ಅವಳು ಹದ್ದು ಬಸ್ಸಲ್ಲಿ ಇದೀಯ. ಅವಳು ಬಂದ ಮೇಲೆ ಚೆನ್ನಾಗಿ ಹೆಚ್ಕೋತಾ ಇದೀಯ ನೀನು. ಮಾವ, ಏನ್ ಹಾಗಂದ್ರೆ ನಾನು ಪ್ರಸಾದ್ ತಲೆನ ತುಂಬ್ತಿದ್ದೀನಿ ಅಂತನ? ನಾನು ಅದನ್ನೇ ಹೇಳಿದ್ದು ಅಚ್ಚ ಕನ್ನಡದಲ್ಲಿ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬರೀ ಇದೇ ಆಯ್ತು. ಇಬ್ರು ಮಧ್ಯೆ ಸೇರ್ಕೊಂಡು ನನ್ನ ತಲೆ ಚಿಟ್ಟಿಡ್ತೀರ. ನನ್ನ ಫೋನ್. ಒಂದು ಮಾತನ್ನ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡು. ಇನ್ನೊಂದ್ಸಲ ಈ ನನ್ನ ಮಗನ ತಲೆನಲ್ಲಿ ಈ ತರ ವಿಚಾರಗಳು ಯಾರು ತುಂಬುದಿಯೋ ನಾನ್ ಸುಮ್ಮನೆ ಇರೋದಿಲ್ಲ. ಈ ನನ್ನ ಮಗ ಸಂಪಾದನೆ ಮಾಡೋವರೆಗೂ ಅವನ್ ಸಂಪಾದನೆ ಮಾಡೋ ಅಷ್ಟು ದುಡ್ಡು ನನಗೆ ಸೇರ್ಬೇಕು. ಅಂದ್ರೆ ನಾನು ಅಮ್ಮನ ಹತ್ರ ದುಡ್ಡು ಕೇಳ್ಬೇಕು ಅಂತ ಮಾತಾಡಿದ್ದು ಈ ಅಪ್ಪ ಕೇಳಿಸ್ಕೊಂಡಿಲ್ವಾ ಹಾಗಿದ್ರೆ? ಅಯ್ಯ, ಇದೇನ್ ಹೀಗೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಇವತ್ತು ಗಂಡಿನ ಕಡೆಯವ್ರು ಬರ್ತಾರೆ ನನ್ನ ಮಗಳನ್ನ ನೋಡೋದಕ್ಕೆ. ಈಗ ನಾನು ಅಂಗಡಿಯಿಂದ ಬರೋವಾಗ 150 ಗ್ರಾಮ್ ರವೆ, 2 ಈರುಳ್ಳಿ, 2 ಮೆಣಸಿನ್ಕಾಯಿ ತಂದಿದ್ದೀನಿ. ಅದನ್ನ ಹಾಕಿ ಉಪ್ಪಿಟ್ಟು ಮಾಡೋ, ಸ್ವಲ್ಪ ಉಳಿಸು, ಎಲ್ಲ ಹಾಕಿ ಮಾಡ್ಬಿಡ್ಬೇಡ. ನೋಡಮ್ಮ ಸೊಸುಮುದ್ದು, ನೀನು ನಿಮ್ಮ ಅಮ್ಮನ ಮನೇಲಿದ್ದಾಗ ಮಹಾರಾಣಿ ತರ ಇದ್ಯೋ ಹೇಗಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಮನೆಗೆ ಬಂದ ಮೇಲೆ ನಾನು ಹೇಳ್ದ ಹಾಗೆ ಕೇಳ್ಕೊಂಡು ಇರ್ಬೇಕು. ನೀನು ಅಷ್ಟೇ, ನಿನ್ನ ಗಂಡನೂ ಅಷ್ಟೇ. ಗೊತ್ತಾಯ್ತೇನಾ ಪ್ರಸಾದೇ? ಹ್ಞೂ ಅನ್ನೋ. ಮಾತಾಡ್ತಾರೆ. ಅಪ್ಪ, ಸಂಧ್ಯಾ, ನಮ್ಮಪ್ಪ ಎಲ್ಲ ಕೇಳಿಸ್ಕೊಂಡ್ಬಿಟ್ರು ಅನ್ಕೊಂಡೆ. ಬಚಾವಾದೆ. ನೀವು ನಿಮ್ಮಪ್ಪ. ಏ ಸಂಧ್ಯಾ. ಓ ದತ್ತ ಅವರು ಬರ್ಬೇಕು. ಸದಾ ವೆಲ್ಕಮ್ ಡ್ರಿಂಕ್ ತಗೊಳ್ಳಿ. ಡ್ರಿಂಕ್ಸಾ?
ತಗೊಳ್ಳಿ ತಾತವ್ರೆ. ಏನು ಹೇಳ್ತಿದೀಯ ಇಷ್ಟೊತ್ತಲ್ಲ? ಅದು ನಾನು ಅಯ್ಯೋ ಇದು ಅದಲ್ಲ, ಜೀರಿಗೆ ಪುದೀನ ಎಲ್ಲ ಹಾಕಿ ಮಾಡಿದ್ದು ಆರ್ಗ್ಯಾನಿಕ್ ತಾತ. ಏಯ್ ಯಾರೋ ತಾತ? ಅದು ವೆಲ್ಕಮ್ ಡ್ರಿಂಕ್ ಅಂತ ನನಗೂ ಗೊತ್ತು, ಆದರೆ ಕೊಡ್ತಿರೋ ನಿನ್ನ ನೋಡಿ ಡೌಟ್ ಬಂತು. ಹಾಂ ಆರ್ಗ್ಯಾನಿಕ್ ಅಂತೆ.